ಹಾಯ್ ವೀಕ್ಷಕರೇ, ನಮ್ಮ ಸ್ನೇಹಿತರು ಮಿರ್ಚಿ ಬಜ್ಜಿ ಮಾಡ್ತಿದ್ದಾರೆ. ಬನ್ನಿ ಹೇಗೆ ಮಾಡ್ತಾರೆ ನೋಡೋಣ. ಮಿರ್ಚಿ ಬಜ್ಜಿ ಅಂದರೆ ಮೆಣಸಿಕಾಯಿ ಬಜ್ಜಿ. ನೋಡಿ, ಬಾಣಲೆಗೆ ಎಣ್ಣೆ ಹಾಕ್ತಿದ್ದಾರೆ ಕಾಯ್ಲಿಕ್ಕೆ. ನಂತರ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದಾರೆ ಒಂದು ಬೇಸನ್ಗೆ. ಆ ಬೇಸನ್ಗೆ ನೋಡಿ ಕಾದ ಎಣ್ಣೆಯನ್ನು ಹಾಕ್ತಿದ್ದಾರೆ. ಬೆಳ್ಳುಳ್ಳಿ ಪೇಸ್ಟು ಏನಿದೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಒಗ್ಗರಣೆ ರೀತಿ ಸ್ಮೆಲ್ ಬರ್ತದೆ. ಬರಲಿ ಅಂತ ರೀತಿ ಹಾಕ್ತಿದ್ದಾರೆ, ಮಿಕ್ಸ್ ಮಾಡ್ತಿದ್ದಾರೆ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಜೀರಿಗೆ ಪೌಡರ್ ಹಾಕ್ತಿದ್ದಾರೆ. ಮತ್ತು ನೀರು ಎಷ್ಟು ಬೇಕು ನೀರು ಹಾಕತ್ತಿದ್ದಾರೆ. ಇದು ಕೆ ಜಿ ಗಟ್ಟಲೆ ವ್ಯಾಪಾರಕ್ಕೆ ಮಾಡ್ತಾರೆ ಬಜ್ಜಿ. ಆದ್ದರಿಂದ ಕೆ ಜಿ ಗಟ್ಟಲೆ ಹಿಟ್ಟನ್ನು ಕಲಿಸ್ಲಿಕ್ಕೆ ಅವರು ಎಷ್ಟು ಬೇಕಷ್ಟು ನೀರು ಹಾಕೊಳ್ತಿದ್ದಾರೆ. ನೀವು ಮನೆಯಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಮಾತ್ರ ಹಾಕೊಳ್ಳಿ. ನೀವು ಎಷ್ಟು ಮಾಡ್ತೀರಿ ಅಷ್ಟಕ್ಕೆ ಮಾತ್ರ. ಅದಕ್ಕೆ 4 ಕೆ ಜಿಗೆ ಮಾಡ್ತೀರೋ, ಅರ್ಧ ಕೆ ಜಿಗೆ ಮಾಡ್ತೀರೋ, 1 ಕೆ ಜಿಗೆ ಮಾಡ್ತೀರೋ, ಎಷ್ಟು ಬೇಕಷ್ಟು ಹಾಕೊಳ್ಳಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದಾರೆ. ನೋಡಿ, ಇವು ಕಡಲೆ ಹಿಟ್ಟು, ನಂಬರ್ 1 ಕಡಲೆ ಹಿಟ್ಟು. ಯಾವಾಗಲೂ ಈ ಬಜ್ಜಿಗೆ ಉತ್ತಮವಾದ ಕಡಲೆ ಹಿಟ್ಟನ್ನು ಹಾಕಿದ್ರೆ ಮಾತ್ರ ಬಜ್ಜಿ ಚೆನ್ನಾಗಿ ಬರ್ತದೆ. ಇಲ್ಲಾಂದರೆ ಬಜ್ಜಿ ಅಷ್ಟೇನು ಚೆನ್ನಾಗಿ ಬರೋಲ್ಲ. ಆದ್ದರಿಂದ ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟನ್ನು ಉಪಯೋಗ ಮಾಡಿ ಬಜ್ಜಿಯನ್ನು ಮಾಡಿ. ನೋಡಿ ಯಾವ ರೀತಿ ಕಲಿಸ್ತಿದ್ದಾರೆ. ರೌಂಡ್ ಆಕಾರದಲ್ಲಿ ಸ್ಮೂತಾಗಿ ಹಿಟ್ಟನ್ನು ಕಲಿಸ್ತಿದ್ದಾರೆ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮರಿದೆ ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ ಎಷ್ಟು ಅದ್ಭುತವಾಗಿದೆ ಬಜ್ಜಿ ಹಿಟ್ಟು. ನೋಡಿ, ಹೀಗೆ ನೀವು ಕೂಡ ರೌಂಡ್ ಆಕಾರದಲ್ಲಿ ತಿರುಗಿಸಿ ಬಜ್ಜಿಯನ್ನು ಹಿಟ್ಟನ್ನು ಕಲಸಿ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ರೀತಿಲಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಆದಷ್ಟು ಗಟ್ಟಿಯಾಗಿ ಕಲಿಸಿದ್ರೆ ಬಜ್ಜಿ ತುಂಬ ಅದ್ಭುತವಾಗಿ ಬರ್ತವೆ. ಜಾಸ್ತಿ ನೀರು ಹಾಕಿ ತೆಳ್ಳೆ ಮಾಡಿಬಿಟ್ರೆ ಹಿಟ್ಟನ್ನು ಬಜ್ಜಿ ಮೆಣಸಿಕಾಯಿಗೆ ಹಿಟ್ಟು ಅಂಟದೆ ಸರಿಯಾಗಿ ಬರೋಲ್ಲ. ನೋಡಿ, ಉತ್ತಮವಾದ ಮೆಣಸಿಕಾಯಿನ ಹಾಕೊಳ್ತಿದ್ದಾರೆ. ಅದೇ ಹಿಟ್ಟು ಒಳಗಡೆ ಹಾಕತ್ತಿದ್ದಾರೆ. ನೀವು ಕೂಡ ಯಾವ ಬೇಕಾದರೂ ಮೆಣಸಿಕಾಯಲ್ಲಿ ಬಜ್ಜಿ ಮಾಡ್ಬೋದು. ಇವರು ಖಾರದ ಮೆಣಸಿಕಾಯಲ್ಲಿ ಉತ್ತರ ಕನ್ನಡ ಕಡೆ ಜಾಸ್ತಿ ಇದೇ ರೀತಿ ಮಾಡೋದು. ಮಿರ್ಚಿ ಮೆಣಸಿಕಾಯಿ ಬಜ್ಜಿ ಮತ್ತು ಮಂಡಕ್ಕಿ ಜೊತೆ ಇದನ್ನ ಸವಿತಾರೆ ಅಲ್ಲಿ. ಇದು ಉತ್ತರ ಕನ್ನಡ ಕಡೆ ತುಂಬಾ ಫೇಮಸ್ಸು. ತುಂಬಾ ಇಷ್ಟಪಟ್ಟು ತಿಂತಾರೆ ಜನಗಳು ಆ ಕಡೆ. ನೋಡಿ, ಹಿಟ್ಟು ಯಾವ ರೀತಿಯಾಗಿ ಗಟ್ಟಿ ಇರೋದ್ರಿಂದ ಅತಿ ಹೆಚ್ಚು ಹಿಟ್ಟು ಮೆಣಸಿಕಾಯಿ ಜೊತೆಲಿ ಬರ್ತದೆ. ಆ ರೀತಿ ಹಾಕಿ ನೋಡಿ ಎಷ್ಟು ದಪ್ಪ ದಪ್ಪ ಮೆಣಸಿಕಾಯಿ ಬಜ್ಜಿಗಳಾಗಿವೆ, ಮಿರ್ಚಿ ಬಜ್ಜಿಗಳಾಗಿದೆ. ನಮ್ಮ ಕಡೆ ಆದರೆ ಈ ರೀತಿ ದಪ್ಪನೆ ಹಿಟ್ಟಲ್ಲಿ ಬಜ್ಜಿ ಮಾಡಲ್ಲ, ಮೀಡಿಯಮ್ ಆಗಿ ಮಾಡ್ತಾರೆ ನಮ್ಮ ಕಡೆ. ನಮ್ಮ ಕಡೆ ಅಂದರೆ ಈ ದಕ್ಷಿಣ ಕರ್ನಾಟಕದ ಕಡೆ. ನೋಡಿ ಬಜ್ಜಿ ಎಷ್ಟು ಅದ್ಭುತವಾಗಿವೆ. ನೀವು ಈ ರೀತಿ ಮಾಡಿ ಸಾಯಂಕಾಲದ ಹೊತ್ತು ಟೀ ಕಾಫಿ ಜೊತೆ ತಿಂತಾಯಿದ್ರೆ ಎಷ್ಟು ಆನಂದಭರಿತವಾಗಿರ್ತದೆ ಅಂದರೆ ಹೇಳಲಿಕ್ಕೆ ಅಸಾಧ್ಯವಾದ ವಿಚಾರ ಇದು. ನೋಡಿ, ದಪ್ಪ ದಪ್ಪ ಮಿರ್ಚಿ ಬಜ್ಜಿಗಳು ಸಿದ್ಧವಾಗಿವೆ, ರೆಡಿಯಾಗಿದೆ. ಎತ್ತಿ ಬಾಣಲಿಯಿಂದ ತೆಗೆದು ಟ್ರೇಯಲ್ಲಿ ಹಾಕ್ತಾಯಿದ್ದಾರೆ. ಇದು ಮಾರಾಟಕ್ಕೆ ಮಾಡಿರುವಂಥ ಬಜ್ಜಿ ನಮ್ಮ ಸ್ನೇಹಿತರು ಟೀ ಶಾಪಲ್ಲಿ. ನೋಡಿ, ಮಂಡಕ್ಕಿ ಜೊತೆ ಮಿರ್ಚಿ ಬಜ್ಜಿಯನ್ನು ಹಾಕಿ, ಜೊತೆಗೆ ಈರುಳ್ಳಿಯನ್ನು ಹಾಕಿ, ಜೊತೆಗೆ ಖಾರ ಸೇವೆಯನ್ನು ಹಾಕಿ ಒಂದು ಸ್ವಲ್ಪ ಪಾರ್ಸಲ್ ಮಾಡ್ತಿದ್ದಾರೆ. ಇದನ್ನು ಮಿರ್ಚಿ ಮಂಡಕ್ಕಿ ಜೊತೆ ತಿಂತಾಯಿದ್ರೆ ಅದ್ಭುತ. ಮುಂದಿನ ವಿಡಿಯೋದಲ್ಲಿ